ಬೆಳಗ್ಗೆ ಎದ್ದು ಅಣ್ಣಂಗೆ 200 ರೂಪಾಯಿ ಹಾಕಿ ತಿಂಡಿ ಮಾಡೋಣ ಅಂತ ಒಂದು ರೊಟ್ಟಿ ಹಿಟ್ಟು ನೋಡಿದ್ರೆ ರೊಟ್ಟಿ ಹಿಟ್ಟೇ ಇರಬಾರ್ದ. ಇನ್ನೇನು ಮಾಡೋಣ ಅಂತ ನಾನೇ ರೊಟ್ಟಿ ಹಿಟ್ಟು ಮಾಡೋಣ ಅಂತ ಮಿಕ್ಸಿಗೆ ಸ್ವಲ್ಪ ಹಿಟ್ಟನ್ನು ನೋಡಿಕೊಂಡು ರೊಟ್ಟಿ ಹಿಟ್ಟಾಗಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ಟೈಮ್ ಆಯಿತು ಅಂತ ಬೇಗ ರೊಟ್ಟಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ಹಳ್ಳಿ ಕಡೆ ಎಲ್ಲ ಕೈಯಲ್ಲೇ ರೊಟ್ಟಿ ತಟ್ಟೋದು. ಈಗೀಗ ಎಲ್ಲ ಕಡೆ ಮಿಷಿನ್ ಬಂದಿದೆ, ಮಿಷಿನಲ್ಲಿ ತಟ್ತಾರೆ ಬೇಗ ಆಗಲಿ ಅಂತ. ಸೊ ಈ ಗ್ಯಾಪಲ್ಲಿ ನಮ್ಮ ಮನೆಯವ್ರನ್ನ ಬೇಗ ಎಬ್ಬಿಸಿ ಒಂದು ಸ್ವಲ್ಪ ವಿಡಿಯೋ ಮಾಡಿರಿ ಅಂತ ಹೇಳಿ ಕಾಟ ಕೊಟ್ಟೆ. ನಮ್ಮ ಮನೇಲಿ ಈಗ ಸದ್ಯಕ್ಕೆ 4 ಜನ ಇದ್ದೀವಿ. ಒಬ್ಬೊಬ್ರಿಗೆ 1.5 ರೊಟ್ಟಿ ಅಂದರೂ 6 ಇಂದ 7 ರೊಟ್ಟಿ ಬೇಕಾಗುತ್ತೆ. ಎಲ್ಲರೂ ತಿಂಡಿ ತಿನ್ನೋಕೆ ಬರ್ತಾರೆ ಅಂತ 8:30ಗೆ ರೊಟ್ಟಿ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು 6 ರೊಟ್ಟಿ ಸುಡೋರೊತ್ತಿಗೆ 9 ಗಂಟೆ ಆಗಿತ್ತು. ಬೇಗ ತಿಂಡಿ ತಿಂತಾರೆ ಅಂತ ತಿಂಡಿ ಮಾಡಿದ್ರೆ ಎಲ್ಲರೂ ತಿಂಡಿ ಬಂದಿದ್ದು 10 ಗಂಟೆಗೆ. ಅಲ್ಲ 9:40ಕ್ಕೆ. ಬೆಳಿಗ್ಗೆ ತಿಂಡಿ ಏನೋ ಆಯಿತು. ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ತಲೆಗೆ ಬಂದಿದ್ದು ಒಣಮೀನು. 2 ವಾರ ಆಗಿತ್ತು ಮೀನು ಮೊಟ್ಟೆ ಏನು ತಿಂದೆ, ಯಾಕಂದರೆ ಪೂಜೆ ಇರೋದ್ರಿಂದ 2 ವಾರದಿಂದ ಮುಟ್ಟಿರಲಿಲ್ಲ. ಸೊ ಒಣ ಮೀನು ಜೊತೆಗೆ ಮಧ್ಯಾಹ್ನ ಊಟ ಆಯಿತು, ಆಮೇಲೆ ಚಹಾ ಆಯಿತು ಅಷ್ಟೇ.